ಇದು ಇವತ್ತೊಂದು ನೆನ್ನೆ ಪ್ರಾಬ್ಲಮ್ ಅಲ್ಲ ನೋಡಿ. ನಮ್ಮ MLA ಇದ್ರಲ್ಲ, ನಮ್ಮ BJP MLA ಮುನಿರತ್ನವರು, ಅವರು ಇದನ್ನ ಎಲ್ಲ ಪೂರ್ಣ ಹಂತಕ್ಕೆ ತಂದಿದ್ರು. ಮತ್ತೆ ಯಾಕೆ ಗೆಲ್ಸ್ಬಿಟ್ರು? ಮತ್ತೆ ಯಾಕೆ ನಿಲ್ಲಿಸ್ಬಿಟ್ರು ಅಂದ್ರೆ ಅವ್ರ ಮೇಲೆ ಯಾರು ಸರ್ ಇರೋದು ರಾಜಕೀಯ ಇದ್ದಿದ್ದು? ಸರ್ಕಾರ ಕಾಂಗ್ರೆಸ್ ಇರೋದು ಅಲ್ಲ ಮುಂದೆ. ಆದ್ರಿಂದ ಇವಾಗ ಏನಾಗಿದೆ, ನಮ್ಮ ಮಂಜುನಾಥ್ ಸಾಹೇಬರು ಬಂದಿದ್ದಾರೆ. ಇದು MLA ಮೇಲೆ ಹೇಳ್ಬೇಕೋ ಇಲ್ಲ ಮಂಜುನಾಥ್ ಮೇಲೆ ಹೇಳ್ಬೇಕೋ ಅಂದು ಮುಖ್ಯ. ಇದು ಬಂದು ಗ್ರಾಮಾಂತರಕ್ಕೆ ಸೇರುತ್ತೆ. ಈಗ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದ್ರೆ ಮಂಜುನಾಥ್ ಅವರು ಸ್ವಲ್ಪ ಕೈ ಜೋಡಿಸಿದ್ರೆ ಆಗುತ್ತೆ. ಖಂಡಿತವಾಗೂ ಮಂಜುನಾಥ್ ಸಾರ್ ಅವರು ನೋಡೋಣ. ಇನ್ನು ಅವರು ದೇವರಂತ ಮನುಷ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಟೈಮ್ ಐತೆ ನೋಡೋಣ. ಖಂಡಿತ ಮಂಜುನಾಥ್ ಅವರು ಈ ಬಗ್ಗೆ ಅವ್ರಿಗೆ ನಾವೆಲ್ಲ ಇಲ್ಲಿ ಹೋರಾಟ ಮಾಡಿ ನಾವು ಆಲ್ರೆಡಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ನಮ್ಮ ಮಂಜುನಾಥ್ ಅವರು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಮುಂಚೆ ಥರ ಇದು MP ಥರ ಭರವಸೆ ಕೊಡೋದು ಬೇಡ ನಮಗೆ. ಇವಾಗ ನಮ್ಮ MP ಬಂದಿದ್ದಾರೆ, ಹೊಸ ಕೆಲಸಗಳಾಗಲಿ. 2,69,000 ಲೀಡಲ್ಲಿ ನಮ್ಮ ಮಂಜುನಾಥ್ ಸಾರು ಭಾಳ ಒಂದು ಗಣ್ಯ ವ್ಯಕ್ತಿಗಳು ಒಳ್ಳೆಯರು ಅಂದ್ಬಿಟ್ಟು ನಾವು ಗೆಲ್ಸಿದ್ದೀವಿ. ಆದರೆ ಇದು ಈ ಪ್ರಾಬ್ಲಮ್ ಇದೆಯಲ್ಲ, ಇದು ಅನುಭವಿಸೋರಿಗೆ ಗೊತ್ತಾಗಿದೆ ಸರ್. ನಮ್ಮ ತಂದೆ ನಮ್ಮ ಚಿಕ್ಕಪ್ಪನ ಕರ್ಕೊಂಬರ್ತಾಯಿದ್ರು. ಈ 15 ಡೇಸ್ ಬ್ಯಾಕು ಈ ಎಂಡಿವರೆಗೂ ಫುಲ್ಲು ನೀರಿದೆ ಸರ್. ಮಧ್ಯ ಆಗಲಿಲ್ಲ, ಬಿದ್ದೋದ್ರು ಸರ್. ಆಮೇಲೆ ಬಿದ್ದೋದ್ರು, ಕಾಲಿಗೆ ಮೂಳೆಗೆ ಇಲ್ಲಿ ಮೂಳೆ ಫ್ರ್ಯಾಕ್ಚರ್ ಆಗಿದೆ. ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋಣ ಸರ್? MLA ತಾವ ಹೋಗಿ ಹೇಳ್ಕೊತೀವಿ, ಫಂಡಿಂದ ದುಡ್ಡು ಕಳಿಸ್ತಾರೆ. ಆದರೆ ಅನುಭವಿಸೋದು ಯಾರು ಸರ್? ನೋವು ನಮ್ಮ ಜನ. ಇವ್ರ ಕಿತ್ತಾಡ್ತಲ್ಲಿ ಜನ ಬಲಿ ಆಗ್ತಾರಲ್ಲ ಅಂತ. ಖಂಡಿತ ಇದನ್ನ ನಮ್ಮ ಅಶೋಕ್ ಸಾಹೇಬ್ರನ್ನು ಸ್ವಲ್ಪ ಗಮನ ಹರಿಸ್ಬೇಕು. ದಯವಿಟ್ಟು ಕೇಳಿ ಅಶೋಕ್ ಸಾಹೇಬ್ರೆ, ನೀವು ವಿರೋಧ ಪಕ್ಷ ನಾಯಕರು, ಇದು ನಿಮಗೂ ಸೇರ್ತಾ ಇದೆ. ಆದ್ರೆ ಅಶೋಕ್ ವಿರೋಧ ಪಕ್ಷದ ನಾಯಕರು ನಿಮ್ಮ ಪಕ್ಕದಲ್ಲೇ ಇರುವಂತ ರಸ್ತೆ ಅವ್ರಿಗೂ ಸೇರುತ್ತೆ. ಇದು ಸಾರ್ವಜನಿಕವಾಗಿ ನಾವು ನಿಮ್ಮಲ್ಲಿ ಕೇಳ್ತಾ ಇರೋದು. ಇಲ್ಲಿ ಕಾಂಗ್ರೆಸ್ ಆಗಲಿ, ಇಲ್ಲಿ BJP ಇದೆ, JDS ಎಲ್ಲ ಕೇಳ್ತಾ ಇರೋದು. ನಮ್ಮ ಸಾರ್ವಜನಿಕರಿಗೆ ಏನು ಕಷ್ಟ ಆಗಿದೆ ದಯವಿಟ್ಟು ಇದು ತಿಳಿಸಿ ಸರ್. ನನಗೆ ಗೊತ್ತಿರೋಂಗೆ ಸರ್, ಈ ಕೆರೆ ತುಂಬ ಎಕರೆ ಇತ್ತು, ಕೆರೆನೇ ಇಲ್ಲ ಸರ್. ಇವಾಗ ಕೆರೆನೂ ಇಲ್ಲ. ಹೌದು, ಕೆರೆನೂ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಇವತ್ತು ಹೊಸಕೆರೆ ಹಳ್ಳಿಯಲ್ಲಿ ನಾವಿದ್ದೇವೆ. ಈ ಕಡೆ ಮುನಿರತ್ನ ಶಾಸಕರು, ಆ ಕಡೆ ಅಶೋಕ್ ಶಾಸಕರು. ರಾತ್ರಿ 10 ಗಂಟೆ ಮೇಲೆ ಬಂದ್ರೆ ಯಾರಾದ್ರೂ ಬಿದ್ರೆ ಅಷ್ಟೇ, ವಾರಕ್ಕೆ 2 ಸತಿ ರಿಪೇರಿ, ಜೀವನನೇ ಅಷ್ಟೇ. ಏನ್ ಮಾಡ್ತಾವ್ರೆ MLA? ಕಿತ್ತೋದ್ರು ಏನು ಹಾಳಾಗೋದ್ರು, ಇದು ಯಾರು ನೋಡರೇ ಗತಿ ಇಲ್ಲ. ಅವರು ಅದಕ್ಕೇನೆ ಎದುರುಗಡೆ ಸಿಕ್ಬಿಟ್ರೆ ವಿಮಲ್ಲೇ ಉಗಿದು ಬಿಡ್ತೀನಿ ಅವ್ರ ಮಕ್ಕದ ಮೇಲೆ. ನಾನು ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಇದೀನಿ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ. ಕೇಳಿ ಅಶೋಕ್ ಸಾಹೇಬ್ರೆ, ನೀವು ವಿರೋಧ ಪಕ್ಷ ನಾಯಕರು, ಇದು ನಿಮಗೂ ಸೇರ್ತಾ ಇದೆ. ತಪ್ಪಸಕಾರ ಇದು ಕಾಂಗ್ರೆಸ್. ಇಲ್ಲಿ ಮುನಿರತ್ನ ಏನ್ ಮಾಡ್ತಾವ್ರೆ? ಮಾಡ್ತಾನೆ, ಅನುದಾನ ಕೊಟ್ಟಿಲ್ಲ. ಈ ಜನರ ಶಾಪ ತಟ್ಟೋದಕ್ಕಿಂತ ಮುಂಚೆ ಈ ರಸ್ತೆನ ಸರಿ ಮಾಡ್ಕೊಡಿ ಸ್ವಾಮಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ. ಲಕ್ಷ್ಮೀನಾರಾಯಣ ಅವ್ರೆ, ಏನೀಗ ಈ ಜಾಗದಲ್ಲಿ ಹೋದ್ರೆ ಲಕ್ಷ್ಮಿ ಒಲಿಬೋದಾ? ಅಲ್ಲ ಸರ್, ಇರೋ ಲಕ್ಷ್ಮಿ ಕಳ್ದೋಗುತ್ತೆ. ಇರೋ ಲಕ್ಷ್ಮಿನೂ ಕಳೆದೋಗ್ಬಿಡುತ್ತಾ? ಮುಂದೆ ಏನಿಲ್ಲ ಸರ್, ಇವಾಗ ಇವ್ರು ಮುನಿರತ್ನ ಏನ್ ಮಾಡಕ್ಕಾಗಲ್ಲ, ಅಶೋಕ್ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಆ ಕೆಸರು ತೆಗೆಸಿದ್ರೆ ಸಾಕು. ಕೆಸರಲ್ಲ ರೀ, ಬರೀ ಕೆಸರು ತೆಗ್ಸಿ ಏನ್ ಮಾಡವ? ಈಗ ಓಡಾಡಕ್ಕಾದ್ರೆ ಆಗುತ್ತಲ್ಲ ಸರ್. ಈಗ ಪ್ರೆಸೆಂಟ್ ಪಾಪ ನೋಡಿ, ಈ ಸ್ಕೂಲ್ಗೆ ಹೋಗೋರು, ಆಟೋದವರು, 2 ವೀಲರ್ ತೊಂದರೆ ಆಗುತ್ತೆ. ಇದಾದ್ರೆ ಕ್ಲೀನ್ ಮಾಡಿದ್ರೆ ಅದು ಆಗಲ್ಲ ಬಿಡಿ. ಅದು ಇದಾದ್ರೂ ಮಾಡೋದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಸರ್. ಡ್ಯಾನ್ಸ್ ಮಾಡ್ಕೊ ಹೊರಡಿ. ಮತ್ತೆ ಸರ್ ಹೇಳಿ, ಏನ್ ಸರ್ ನಿಮ್ಮ ಹೆಸರು? ತಪ್ಪಸಕಾರ ಇದು ಕಾಂಗ್ರೆಸ್. ಮಗ ಇಲ್ಲಿ ಮುನಿರತ್ನ ಏನ್ ಮಾಡ್ತಾವ್ರೆ? ಮುನಿತಿಲ್ಲವ್ರು ಈಗ ಇಲ್ಲಿ ರಾಜರಾಜೇಶ್ವರಿ ಅಲ್ವಾ ಇದಾರೆ, ಅನುದಾನ ಕೊಡ್ತಾ ಮಾಡ್ತಾನೆ. ಅನುದಾನ ಕೊಟ್ಟಿಲ್ಲ. ಮತ್ತೆ ಮಾಡಿದೀವಿ ಕೇಳಿ. ಹೆಂಗಿದೆ ಮೇಡಮ್ ರೋಡು? ಏನಿದೆ ಗಾಡಿ ಓಡಾಡಕ್ಕೆ ಕಷ್ಟ, ಸುಮ್ಮನಿರಿ. ಫುಲ್ ಡ್ಯಾನ್ಸಾ? ಹೆಂಗಪ್ಪ ರೋಡು? ಸರ್ ಬೆಂಗಳೂರು ಸಿಟಿ ಎಲ್ಲ ಕಡೆ ಹಿಂಗೆ ಇದೆ ಬಿಡಿ ಸರ್. ಬೆಂಗಳೂರು ಸಿಟಿ ಎಲ್ಲ ಕಡೆ ಹಿಂಗೆ ಇದೆ. ಆಟೋ ಡ್ರೈವರ್ ಹೇಳಾಯ್ತು. ಮೇಡಮ್ ಹೆಂಗಿದೆ ರೋಡು? ನಾವು 2 ವರ್ಷದಿಂದ ಓಡಾಡ್ತಾ ಇದೀವಿ. ಹೀಗೆ ಇದೆ ರೋಡು, ರಿಪೇರಿನೇ ಆಗಿಲ್ಲ. ಈ ರೋಡಲ್ಲಿ ಎಲ್ಲ MLA ಮಿನಿಸ್ಟರ್ಗಳನ್ನ ಇಲ್ಲಿ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಅವ್ರಿಗೆ ಗೊತ್ತಾಗಬೇಕು. ನಾವು ಇಲ್ಲಿ ದಿನ 12 ಸತಿ ಓಡಾಡ್ಬೇಕು ಸರ್ ಈ ರೋಡಲ್ಲಿ. ನಮ್ಗೆ ಎದೆ ನೋವು, ಮೈಕೈ ನೋವು, ಸೊಂಟ ನೋವು ಎಲ್ಲ ಬಂದ್ಬಿಟ್ಟಿದೆ. ಎಲ್ಲ ನೋವು ಈ ಗುಂಡಿಗೆ ಬರ್ತಾ ವರ್ಷದಿಂದ ಇದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಊಟ ಮಾಡ್ಬಿಟ್ಟು ಅಲ್ಲಿಂದ ಬಂದ್ರೆ ಇಲ್ಲಿಗೆ ಬರೋಷ್ಟರ ಎಲ್ಲ ಎತ್ತಾಕ್ಬಿಡುತ್ತೆ ಸರ್. ಅಷ್ಟೇ ಎತ್ತಾಕ್ಬಿಡುತ್ತೆ. ಏನ್ ಮಾಡಿದ್ರೆ ನೋಡ್ತಾ ಇದ್ರಲ್ಲ ನೀವೇ, ಗೊತ್ತಾಗಲ್ವಾ? ಧೃತರಾಷ್ಟ್ರ ಆಗ್ಬಿಟ್ಟಾರೆ ಎಲ್ಲರೂ. ಧೃತರಾಷ್ಟ್ರ ಆಗ್ಬಿಟ್ಟವ್ರೆ. ದಿವ್ಯ ದೃಷ್ಟಿ ಇದೆ ಆದ್ರೆ ಕಾಣಿಸಲ್ಲ. ಯಾಕಂದ್ರೆ ಮಧ್ಯದಲ್ಲಿ ದುಡ್ಡು ಅಂತ ಒಂದು ಓಡಾಡುತ್ತಲ್ಲ, ಅದಕ್ಕೆ. ಸ್ವಿಮ್ಮಿಂಗ್ ಪೂಲ್ ಐತೆ, ಅವರೇ ಬಂದು ಈಜಾಡ್ಬೇಕು. ಯಾರು ಸರ್ಕಾರದಲ್ಲಿ ಇದ್ದಾರೆ ಅವರೇನೆ. ಇದು ರೋಡ್ ಇದು ಇಷ್ಟು ಜನ ಅಡ್ಡಾಡ್ತಾವ್ರೆ, ಒಂದು ರೋಡ್ ಮಾಡ್ಸಕ್ಕಾಗಲ್ವಾ? ಯಾರು ಏನು ಮಾಡ್ತಿಲ್ಲ ಸರ್, ಸುಮ್ಮನೆ ಅವ್ರವ್ರ ಮನೆ ಕಡೆ ಅವ್ರ ರಥ ಚೆನ್ನಾಗಿದೆ ಅಷ್ಟೇ. ಇಲ್ಲಿ ಏನಾಗಿದೆ ಅಂದ್ರೆ
MLA ಗೂ ಮತ್ತು MP ಗೂ ಕಾಂಟ್ರವರ್ಸಿಯಾಗಿ ಕೆಲಸ ನಿಂತಿತ್ತು ಇಲ್ಲಿ. ಸ್ಕೂಲ್ ಮಕ್ಕಳು ಡೈಲಿ ಕೊಚ್ಚವಳಿಗೆ ಬಿದ್ದೋಯ್ತಾವೆ. ಬೆಂಗಳೂರು ಉಸ್ತುವಾರಿನೇ ಅವರು ತಾನೆ. ಅವ್ರ ಕಾಲೇಜ್ಗೆ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಬರೋಕೆ ಹೇಳಿ ರೋಡಲ್ಲ ಅವ್ರನ್ನ. ಫಸ್ಟು ನಮಗೆ ರೋಡ್ ಅನುಕೂಲ ಮಾಡಿಕೊಡ್ಬೇಕು. ನಮ್ಮನೆಯವ್ರು 2 ಸಲ ಬಿದ್ದಿದ್ದಾರೆ ಇಲ್ಲಿ, ಸೊಂಟ ಎಫೆಕ್ಟ್ ಆಗಿದೆ. ಇವಾಗ ಈ ರೋಡಿಗೆ ಬರೋಕ್ಕೆ ನಮಗೆ ಭಯ ಆಗತ್ತೆ. ಅವರು ಹೊಟ್ಟೆ ತುಂಬಿಸ್ಕೊಂಡು ಮನೆಗಿದ್ದಾರೆ, ಬಡವರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ರಿಗೆ ಬಿಲ್ ಪೇ ಮಾಡಿದ್ರೆ 5 ನಿಮಿಷ ಮಾಡ್ತಾರೆ. ಅವ್ರು ಸಾಲ ಪಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಮನೆಗೆ ಮಠ ಮಾರಿ ಇವ್ರು ಬೇಕಂತ ನಿಲ್ಲಿಸ್ತವ್ರೆ ಅಂತೀರ. ಹೌದು. ನೋಡಿ, ಇರೋ ಬರೋ ಜನರನ್ನೆಲ್ಲ ಮಾತನಾಡ್ಸಾಯ್ತು. ಆದರೆ ಪ್ರತಿಯೊಬ್ಬರು ಹೇಳ್ತಾ ಇರೋ ಒಂದೇ ಮಾತು, ಇನ್ನು 10 ವರ್ಷ ಅಲ್ಲ, ಇನ್ನು 20 ವರ್ಷ ಆದರೂ ಇಲ್ಲಿ ಕೆಲಸ ಆಗಲ್ಲ, ಇಲ್ಲಿ ಯಾರೂ ಬರೋದು ಇಲ್ಲ, ನಿಮ್ಮಂಥ ಇನ್ಯಾರೇ ಚಾನಲ್ ಅವ್ರು ಬಂದರೂ ಕೂಡ ಇಲ್ಲಿ ಕೆಲಸ ಆಗಲ್ಲ ಅನ್ನುವಂಥ ಆತ್ಮವಿಶ್ವಾಸವೇ ಇಲ್ಲ ಅವರಿಗೆ. ಸಂಪೂರ್ಣವಾಗಿ ಕಾನ್ಫಿಡೆನ್ಸನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಾವು ಜನರನ್ನ ಮಾತಾಡ್ತಿದ್ದೀವಿ. ದಯವಿಟ್ಟು ಮುನಿರತ್ನ ಅವರೇ, ಜೊತೆಗೆ ಪದ್ಮನಾಭನಗರ ಕ್ಷೇತ್ರದ ಆರ್ ಅಶೋಕ್ ಅವರೇ, ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರೇ, ದಯವಿಟ್ಟು ಈ ಕ್ಷೇತ್ರದಲ್ಲಿ ಬಂದು ನೋಡಿ, ಈ ಜಾಗನ ನೋಡಿ, ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ, ಇಲ್ಲಿ ಯಾವ ರೀತಿ ಇದೆ. ಜನರು ಶಾಪ ಆಗ್ತಿದ್ದಾರೆ, ಹಿಡಿ ಶಾಪ ಆಗ್ತಿದ್ದಾರೆ. ನಿಜವಾಗ್ಲೂ ನೀವು ಜನರು ಸೇವೆ ಮಾಡೋರೇ ಆಗಿದ್ರೆ ಇಲ್ಲಿ ಬಂದು ರಸ್ತೆನ ರೆಡಿ ಮಾಡುವಂಥ ಕೆಲಸ ಮಾಡಿ. ನಾಳೆ ದಿನ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದರೆ 100ಕ್ಕೆ 100 ನೀವೇ ಹೊಣೆ ಹಾಕ್ತೀರಿ. ಮುನಿರತ್ನ ಅವರೇ, DK ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರಲ್ಲ ರೀ ಇದು, ಕೊಚ್ಚೆ ಬೆಂಗಳೂರು, ಗೊಚ್ಚೆ ಬೆಂಗಳೂರು. ದಯವಿಟ್ಟು ನಿಮ್ಮ ಸ್ಕೂಲ್ ಪಕ್ಕದಲ್ಲೇ ಹಿಡ್ಕೊಂಡಿದ್ದೀರಲ್ರಿ, ಬಂದ್ಬಿಟ್ಟು ನೀವೊಂದ್ಸಲ ಹೊಸಕೆರೆ ರೋಡಲ್ಲಿ ಓಡಾಡ್ರಿ. ದಯವಿಟ್ಟು ಬಂದು ಇಲ್ಲಿ ಆದಷ್ಟು ಬೇಗ ಕೆಲಸವನ್ನ ಮಾಡ್ರಿ, ಜನರ ವಿಶ್ವಾಸವನ್ನ ಗಳಿಸ್ರಿ. ಯಾರು ಕೂಡ ನಿಮ್ಮ ಮೇಲೆ ಹೋಪ್ಸ್ ಇಟ್ಟಿಲ್ಲ, ನಂಬಿಕೆ ನೆಟ್ಟಿಲ್ಲ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಪರ್ಸನಲ್ ವಿಚಾರಕ್ಕೋಸ್ಕರ ರಾಜಕೀಯ ಗುದ್ದಾಟ ಮಾಡಿಕೊಂಡು ರಸ್ತೆ ಗುಂಡಿ ಮಾಡಿ ಇಲ್ಲಿ ಈಜುಕೊಳದಲ್ಲಿ ಬಂದು ನೀವು ಈಜೊಡಿರಿ, ಜನ ಎಲ್ಲ ಸತ್ತೋಗ್ಲಿ. ಎಸ್, ನಾಳೆ ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದು ಇವತ್ತೊಂದು ನೆನ್ನೆ ಪ್ರಾಬ್ಲಮ್ ಅಲ್ಲ ನೋಡಿ. ನಮ್ಮ MLA ಇದ್ರಲ್ಲ, ನಮ್ಮ BJP MLA ಮುನಿರತ್ನರು, ಅವರು ಇದನ್ನ ಎಲ್ಲ ಪೂರ್ಣ ಹಂತಕ್ಕೆ ತಂದಿದ್ರು. ಮತ್ತೆ ಯಾಕೆ ನಿಲ್ಸ್ಬಿಟ್ರು? ಮತ್ತೆ ಯಾಕೆ ನಿಲ್ಸ್ಬಿಟ್ರು ಅಂದ್ರೆ ಅವ್ರ ಮೇಲೆ ಯಾರು ಸರ್ ಇರೋದು ರಾಜಕೀಯ ಇದ್ದಿದ್ದು? ಸರ್ಕಾರ ಕಾಂಗ್ರೆಸ್ ಇರೋದು ಅಲ್ಲ ಮುಂದೆ. ಆದ್ರಿಂದ ಇವಾಗ ಏನಾಗಿದೆ, ನಮ್ಮ ಮಂಜುನಾಥ್ ಸಾಹೇಬ್ರು ಬಂದಿದ್ದಾರೆ. ಇದು MLA ಮೇಲೆ ಹೇಳ್ಬೇಕೋ ಇಲ್ಲ ಮಂಜುನಾಥ್ ಮೇಲೆ ಹೇಳ್ಬೇಕೋ ಅಂದು ಮುಖ್ಯ. ಇದು ಬಂದು ಗ್ರಾಮಾಂತರಕ್ಕೆ ಸೇರುತ್ತೆ. ಈಗ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದ್ರೆ ಮಂಜುನಾಥ್ ಅವರು ಸ್ವಲ್ಪ ಕೈ ಜೋಡಿಸಿದ್ರೆ ಆಗುತ್ತೆ. ಖಂಡಿತವಾಗೂ ಮಂಜುನಾಥ್ ಸಾರು ಅವರು ನೋಡೋಣ. ಇನ್ನು ಅವರು ದೇವರಂತ ಮನುಷ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಟೈಮ್ ಐತೆ ನೋಡೋಣ. ಖಂಡಿತ ಮಂಜುನಾಥ್ ಅವರು ಈ ಬಗ್ಗೆ ಅವ್ರಿಗೆ ನಾವೆಲ್ಲ ಇಲ್ಲಿ ಹೋರಾಟ ಮಾಡಿ ನಾವು ಆಲ್ರೆಡಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ನಮ್ಮ ಮಂಜುನಾಥ್ ಅವರು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಮುಂಚೆ ಥರ ಇದು MP ಥರ ಭರವಸೆ ಕೊಡೋದು ಬೇಡ ನಮಗೆ. ಇವಾಗ ನಮ್ಮ MP ಬಂದಿದ್ದಾರೆ, ಹೊಸ ಕೆಲಸಗಳಾಗಲಿ. 2,69,000 ಲೀಡಲ್ಲಿ ನಮ್ಮ ಮಂಜುನಾಥ್ ಸಾರು ಭಾಳ ಒಂದು ಗಣ್ಯ ವ್ಯಕ್ತಿಗಳು, ಒಳ್ಳೆಯವರು ಅಂದ್ಬಿಟ್ಟು ನಾವು ಗೆಲ್ಸಿದ್ದೀವಿ. ಆದರೆ ಇದು ಈ ಪ್ರಾಬ್ಲಮ್ ಇದೆಯಲ್ಲ, ಇದು ಅನುಭವಿಸೋರಿಗೆ ಗೊತ್ತಾಗಿದೆ ಸರ್. ನಮ್ಮ ತಂದೆ ನಮ್ಮ ಚಿಕ್ಕಪ್ಪನ ಕರ್ಕೊಂಬರ್ತಾಯಿದ್ರು. ಈ 15 ಡೇಸ್ ಬ್ಯಾಕು ಈ ಎಂಡಿವರೆಗೂ ಫುಲ್ಲು ನೀರಿದೆ ಸರ್. ಮಧ್ಯ ಆಗಲಿಲ್ಲ, ಬಿದ್ದೋದ್ರು ಸರ್. ಆಮೇಲೆ ಬಿದ್ದೋದ್ರು, ಕಾಲಿಗೆ ಮೂಳೆಗೆ ಇಲ್ಲಿ ಮೂಳೆ ಫ್ರ್ಯಾಕ್ಚರ್ ಆಗಿದೆ. ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋಣ ಸರ್? MLA ಹತ್ರ ಹೋಗಿ ಹೇಳ್ಕೊತೀವಿ, ಫಂಡಿಂದ ದುಡ್ಡು ಕಳಿಸ್ತಾರೆ. ಆದರೆ ಅನುಭವಿಸೋದು ಯಾರು ಸರ್? ನೋವು ನಮ್ಮ ಜನ. ಇವ್ರು ಕಿತ್ತಾಡ್ತಲ್ಲಿ ಜನ ಬಲಿ ಆಗ್ತಿರಲ್ಲ ಅಂತ. ಖಂಡಿತ ಇದನ್ನ ನಮ್ಮ ಅಶೋಕ್ ಸಾಹೇಬ್ರನ್ನು ಸ್ವಲ್ಪ ಗಮನ ಹರಿಸ್ಬೇಕು. ದಯವಿಟ್ಟು ಕೇಳಿ ಅಶೋಕ್ ಸಾಹೇಬ್ರೆ, ನೀವು ವಿರೋಧ ಪಕ್ಷದ ನಾಯಕರು, ಇದು ನಿಮಗೂ ಸೇರ್ತಾ ಇದೆ. ಆದರೆ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು, ನಿಮ್ಮ ಪಕ್ಕದಲ್ಲೇ ಇರುವಂತ